2 ವರ್ಷ 5 ವರ್ಷಕ್ಕೆ ಅಲ್ಲಿ ಗೌರ್ಮೆಂಟ್ ಚೇಂಜ್ ಆದಂಗೆ, ಗೌರ್ಮೆಂಟಲ್ಲಿ ಯಾರು ಗೌರ್ಮೆಂಟ್ ಹೆಡ್ ಮಾಡ್ತಾರೆ ಅವರು ಚೇಂಜ್ ಆದಂಗೆ ಸರ್ಕಮ್ಸ್ಟಾನ್ಸಸ್ಸು ಚೇಂಜ್ ಆಗ್ತಾ ಇರುತ್ತೆ. ಇದೆಲ್ಲ ನೀವು ಸ್ವಲ್ಪ ಹಿಂದಕ್ಕೆ ಹೋದರೆ, ನಾನೇನು ಹೇಳಲ್ಲ, ಸ್ವಲ್ಪ ಹಿಂದಕ್ಕೆ ಹೋದರೆ ಈಗಿನ ವಿಚಾರ ಅಲ್ಲ, ಮೊದಲನೇ ಗೌರ್ಮೆಂಟ್ ಬಂದಾಗಿಂದ ಇಲ್ಲಿ ತನಕನೂ ಒಂದಲ್ಲ ಒಂದು ತೊಂದರೆ, ಯಾವುದಾದ್ರು ಒಂದು ರೀತಿಯಲ್ಲಿ ತೊಂದರೆ ಇದ್ದೇ ಇದೆ. ಅದನ್ನು ನಾವು ಹೈಲೈಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಅದು ಏನು ಹೇಗೆ ತುಗ್ಗಿಸ್ಕೊಂಡು ಹೋಗಬೇಕೋ ಮಾಡ್ತೀವಿ. ಬಟ್ ಅದು ಬರ್ಕೊಟ್ಟಿರೋದಕ್ಕೆ ಕೂಡ ಕಾರಣ ಇದೆ. ಆ ಕಾರಣನ ಇವತ್ತು ಇಲ್ಲಿ ಇಫ್ ಐ ಸೇ ದಟ್ ಕಾರಣ ಇವತ್ತಿಲ್ಲಿ ನಾನು ಹೇಳಿದ್ರೆ ಇಟ್ ವಿಲ್ ಬಿ ಇನ್ ಬ್ಯಾಡ್ ಟೇಸ್ಟ್. ಅದಕ್ಕೆ ಅದನ್ನು ಹಿಂದೆ ಹೋಗಿ ಆ ಕೇಸು ಆಗಿದೆ, ನಾವು ಕೇಸು ಗೆದ್ದಿದ್ದೀವಿ. ನೋಡಿ, ಅಲ್ಲ ನಾನು ಹೇಳೋದು, ನಾನು ಒಬ್ಬರು ಅಂತ ಹೇಳಲ್ಲ, ನಾನು ಜನರಲ್ಲಾಗಿ ಹೇಳೋದು, ಇವಾಗಿರೋ ಸರ್ಕಾರ ಒಂದೇ ಅಂತಲ್ಲ, ಹಿಂದಿನ ಸರ್ಕಾರದಿಂದನೇ ನಮ್ಗೆ ತೊಂದರೆ ಕಂಟಿನ್ಯೂ ಆಗೇ ಇದೆ. ಅದರಿಂದ ನೀವು ಒಂದು ಸರ್ಕಾರ ಅಂತ ಬೇಕಾದ್ರೆ ಹೇಳಿ, ಎಲ್ಲ ಸರ್ಕಾರ ಅಂತ. ನಾನು ಹೇಳೋದು ಎಲ್ಲ ಸರ್ಕಾರನೂ, ಇನ್ಕ್ಲೂಡಿಂಗ್ ದಿಸ್ ಸರ್ಕಾರ, ಎಲ್ಲ ಸರ್ಕಾರನೂ ನಮಗೆ ತೊಂದರೆ ಕೊಟ್ಟೇ ಇದೆ. ಇವತ್ತೇನು ತೊಂದರೆ ಹೊಸದಲ್ಲ ಇದು. ನಾನು ಹೇಳಿದ್ನಲ್ಲ, ಮೊದಲನೇ ಚೀಫ್ ಮಿನಿಸ್ಟರಿಂದ ಇವತ್ತೇನಿರೋ ಚೀಫ್ ಮಿನಿಸ್ಟರ್ ತನಕ ಒಂದಲ್ಲ ಒಂದು ರೀತಿ ತೊಂದರೆಗಳಾಗಿರೋದಕ್ಕೆ ನಿದರ್ಶನಗಳಿದೆ. ಅದಕ್ಕೆ ಇವತ್ತು ಹೋಗೋ ಅವಶ್ಯಕತೆ ಇಲ್ಲ. ಇವತ್ತು ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಇದು ಅವ್ರು ನನಗೆ ಫೋನ್ ಮೇಲೆ ಹೇಳಿದ್ರೆ ನಾವು ಹೇಳೋದು ಕರೆಕ್ಟಾಗಿ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಅಂತ ಕರೆದಿರೋದು. ಇದು ನಮ್ಮ ಸ್ಟ್ಯಾಂಡು. ಇವತ್ತಿನ ದಿನ ಆ್ಯಸ್ ಆಫ್ ನಾವು ನಮಗೆ ಕೋರ್ಟಿಂದ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅಂದರೆ ಆ್ಯಕ್ಟ್ ಇಸ್ ನಾಟ್ ರೆಕಗ್ನೈಸ್ಡ್ ಆ್ಯಸ್ ಆಫ್ ನಾವು. ಅದು ಮುಂದಕ್ಕೆ ಏನಾಗುತ್ತೋ ಅದು ಮುಂದೆ ಅವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಏನು ಒಬ್ಜೆಕ್ಷನ್ ಇರುತ್ತೆ ಅದನ್ನು ಹಾಕ್ತಾರೆ. ಅದಕ್ಕೆ ನಾವು ಕೌಂಟರ್ ಮಾಡ್ತೀವಿ. ಅದು ನಡ್ಕೊಂಡು ಹೋಗುತ್ತೆ, ಈ ಕೇಸ್ ಮುಂದುವರ್ಕೊಂಡು ಹೋಗುತ್ತೆ. ಬಟ್ ಇವತ್ತಿನ ದಿನ ಆ್ಯಕ್ಟು ಇಲ್ಲ, ತಡೆಯಾಜ್ಞೆ ಇರೋದ್ರಿಂದ ದ ಆ್ಯಕ್ಟ್ ಇಸ್ ನಾಟ್ ಗಿವನ್ ಎಫೆಕ್ಟು. ನಿಮ್ಮ ಮಗನೇ ಈಗ ಸಂಸದರು ಮಾಡ್ಬೋದಲ್ಲ ಅಂತ. ಅದಕ್ಕೆ ನಾನು ಐ ವಾಂಟ್ ಟು ಕ್ಲಾರಿಫೈ, ನಮ್ಮ ಹಸ್ಬೆಂಡು 4 ಟರ್ಮ್ MP ಆಗಿದ್ದರು, ಅವರು ಸಂಸದರಾಗಿದ್ದರು. 1 ಇಂಚ್ ಜಾಗ ಕೂಡ ಯಾವ ಅಧಿಕಾರಿಗಳನ್ನೂ ಕರೆದು ಅವ್ರು ನಮ್ಮ ಜಾಗ ನಮಗೆ ಮಾಡಿಕೊಡಿ ಅಂತ ಕೇಳಿದ್ದು ಇಲ್ಲವೇ ಇಲ್ಲ, ಯಾವುದು ಮಾಡ್ಕೊಂಡಿಲ್ಲ. ಅದನ್ನು ನಾನು ಇಲ್ಲಿ ಖಾತ್ರಿ ಮಾಡೋದಕ್ಕಿಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಅದೇ ರೀತಿ ಇವರು ಸಂಸದರಾಗಿರ್ಬೋದು, ನಾನು ನನ್ನ ಮಗನ ಮುಖಾಂತರ ನನಗೆ ಕೆಲಸ ಮಾಡಿಸ್ಕೊಡು ನಾನು ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ನನ್ನ ಬಲದ ಮೇಲೆ ನಾನು, ಅವರು ಸಂಸದರು ಜನದ ಇದು ಮಾಡೋಕ್ಕೆ ಅವರು ಈ ಸಂಸದರಾಗಿ ನಿಂತ್ಕೊಂಡು ಬಂದಿರೋದು. ಅದನ್ನು ನಮ್ಮ ಸ್ವಂತ ಕೆಲಸ ನೀವು ಮಾಡಿಕೊಡಿ ಅಂತ ನಮ್ಮ ಹಸ್ಬೆಂಡೇ ಮಾಡದಿದ್ದ ಕೆಲಸ ನನ್ನ ಮಗನ ನಾ ಕೇಳ್ತೀನ? ಕೇಳಲ್ಲ. ನನ್ನ ಕಡೆಯಿಂದ ಖಂಡಿತ ಒತ್ತಡ ಪ್ರಭಾವ ಇಲ್ಲ, ಯಾವ ಒತ್ತಡ ಪ್ರಭಾವನೂ ಇಲ್ಲ. ಕಾನೂನು ಮೂಲಕ ನಾ ಏನು ಮಾಡಬೇಕು, ಈಗ ಇದು ನಮ್ಮವ್ರು ಬಿಟ್ಟು ಹೋಗಿದ್ದಾರೆ, ಇದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ನಾನೀಗ ಜಾಗದಲ್ಲಿ ಕೂತ್ಕೊಂಡು ನನ್ನ ಜವಾಬ್ದಾರಿ ಏನು ಅಂತ, ನನ್ನ ಜವಾಬ್ದಾರಿ ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಯೋಚನೆ ಮಾಡಬೇಕೇ ವಿನ ಅವರು ಸಂಸದರಾಗಿ ಅವರು ಜನದ ಇದನ್ನು ಹೇಗೆ ಜವಾಬ್ದಾರಿ ನಡೆಸಬೇಕು ಅಂತ ಅವರು ಅದನ್ನು ಯೋಚನೆ ಮಾಡ್ಕೊತಾರೆ. ನನ್ನ ಕಡೆಯಿಂದ ಅವ್ರಿಗೆ ಯಾವ ನನ್ನ ಪ್ರಭಾವನೂ ಇಲ್ಲ, ಪ್ರೆಷರೂ ಇಲ್ಲ.